ನಮಸ್ತೆ ಫ್ರೆಂಡ್ಸ್, ಅರ್ಪಿತಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಧಾಬಾ ಸ್ಟೈಲಲ್ಲಿ ದಮ್ ಆಲೂ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಗೀ ರೈಸ್ಗೆ, ಚಪಾತಿಗೆ, ಪರೋಟಾಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಸ್ಪೈಸಿ ಆಗಿರುತ್ತೆ. ಸೊ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಬೇಬಿ ಆಲೂಗಡ್ಡೆ ತೊಗೊಂಡು ಇದರ ಸಿಪ್ಪೆ ತಗೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ನಿಮಗೆ ಬೇಬಿ ಆಲೂಗಡ್ಡೆ ಇಲ್ಲ, ದೊಡ್ಡ ದೊಡ್ಡ ಆಲೂಗಡ್ಡೆ ಇದೆ ಅಂದರೆ ಸಿಪ್ಪೆ ತಗೊಂಡು ಅದನ್ನು ಅರ್ಧ ಭಾಗವಾಗಿ ನೆನೆಸ್ಕೊಳ್ಳಿ, ಕಟ್ ಮಾಡಿ. ಇದರಲ್ಲಿ ಸ್ವಲ್ಪ ಆಲೂಗಡ್ಡೆ ದಪ್ಪವಾಗಿರಬೇಕು. ನೆಕ್ಸ್ಟು ರುಬ್ಕೊಳ್ಳೋಕ್ಕೆ ನಾನೊಂದು 2 ಟೊಮೆಟೊ ತೊಗೊಂಡಿದ್ದೀನಿ, ದಪ್ಪವಾಗಿ ಹೆಚ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಮತ್ತು ಒಂದು 5ರಿಂದ 6 ಗೋಡಂಬಿ ತೊಗೊಂಡಿದ್ದೀನಿ. ಸೊ ಗ್ರೇವಿ ರಿಚ್ನೆಸ್ಗೋಸ್ಕರ ಇದೆಲ್ಲನೂ ನಾನೀಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಬೇಕು. ನೆಕ್ಸ್ಟು ನಾವು ಆಗಲೇ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಸೊ ನಾನು ಎಣ್ಣೆ ಆಗಲೇ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಕರಿಯೋಣ ಬನ್ನಿ ಇದನ್ನು. ಸೊ ಎಣ್ಣೆ ಕಾದಿದೆ, ಒಂದೊಂದೇ ಆಲೂಗಡ್ಡೆನ ಹಾಕ್ತಿದ್ದೀನಿ. ಆಗಲೇ ಹೇಳ್ದಂಗೆ ನಿಮ್ಮ ಹತ್ರ ದೊಡ್ಡ ಆಲೂಗಡ್ಡೆ ಇದ್ದರೆ ಅದನ್ನು 4 ಭಾಗವಾಗಿ ಮಾಡ್ಕೊಳ್ಳಿ ಸಾಕು. ಇದನ್ನು ಕರಿಯೋದು ಅಂದರೆ ಅರ್ಧ ಬೇಯಬೇಕು ಅಷ್ಟೇ, ಆಲೂಗಡ್ಡೆ ಫುಲ್ಲು ಬೇಯಬಾರ್ದು. ಒಂದು ಲೇಯರ್ ಟ್ರಾನ್ಸ್ಪರೆಂಟಾಗಿ ಬರುತ್ತೆ ಆಲೂಗಡ್ಡೆ ಮೇಲೆ, ಅಲ್ಲಿವರೆಗೂ ಬೆಂದರೆ ಸಾಕು. ಒಂದು 3ರಿಂದ 4 ನಿಮಿಷ. ನೋಡಿ, ಇವಾಗ ಆಲೂಗಡ್ಡೆ ತೆಗೆದು ನೋಡಿದ್ರೆ ಇದು ಫುಲ್ ಬೆಂದಿಲ್ಲ, ಬಟ್ ಇದ್ರ ಮೇಲೆ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇಷ್ಟಾದರೆ ಸಾಕು. ಇವಾಗ ಇದನ್ನು ತೆಕ್ಕೊಂಡು ಬಿಡೋಣ. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಇದು ಸ್ಪೈಸಿಯಾಗಿರುತ್ತೆ. ಸೊ ಫಸ್ಟ್ ಸ್ಪೈಸಿ ಮಾಡಬೇಕು ಗ್ರೇವಿನ ಅಂದರೆ ಎಣ್ಣೆಗೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು 3/4 ಚಮಚ ಅಚ್ಚ ಖಾರದ ಪುಡಿ. ಈ ಥರ ಫಸ್ಟ್ ಖಾರದ ಪುಡಿ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಕಲರು ಗ್ರೇವಿದು ಚೆನ್ನಾಗಿ ಬರುತ್ತೆ, ಖಾರನೂ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಮಾಡಬೇಕಾದ್ರೆ ಫ್ಲೇಮ್ ಫುಲ್ಲು ಸಣ್ಣ ಇರಲಿ. ಸ್ವಲ್ಪ 1 ಸೆಕೆಂಡ್ ಕಾಲ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಟೊಮೆಟೊ ಈರುಳ್ಳಿ ಪೇಸ್ಟ್ನ ಹಾಕೋಣ. ಇದು ಹಾಕಿದ್ಮೇಲೆ ನಾವು ಒಲೆ ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ತರ್ಬೋದು. ಖಾರದ ಪುಡಿ ಇಡಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ಘಾಟ್ ಆಗುತ್ತೆ ಮತ್ತು ಸೀದೋಗುತ್ತೆ. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂತು. ಇವಾಗ ನಾನು ಫ್ಲೇಮ್ನ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡು ಮಿಕ್ಸ್ ಮಾಡಿ ಇದೊಂದು ನಿಮಿಷ ಕಾಲ ಕುದಿಯೋಕ್ಕೆ ಬಿಡ್ತೀನಿ. ಇದು ಕುದಿ ಬರಲಿ. ಇವಾಗ ಕುದಿ ಬರ್ತಾ ಇದೆ. ನಾವು ಇದಕ್ಕೆ ಗೋಡಂಬಿ ಹಾಕಿರೋದ್ರಿಂದ ಗಟ್ಟಿ ಇರುತ್ತೆ, ಅಂದರೆ ಈರುಳ್ಳಿ ಟೊಮೆಟೊ ಹಸಿ ಇರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು. ಸೊ ಕುದೀತಾ ಇರಲಿ. ಇದಕ್ಕೆ ಇವಾಗ ನಾವು ಡ್ರೈ ಸ್ಪೈಸಸ್ ಹಾಕೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ತೇಜ್ಪತ್ತ ಅಥವಾ ಬೇ ಲೀವ್ ಅಂತ ಏನು ಹೇಳ್ತೀವಿ ಅದು, ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 4 ಲವಂಗ ಹಾಕೋಣ. ಲವಂಗ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ. ಸೊ ಒಂದು ಅರ್ಧ ಇಂಚು ಚಕ್ಕೆ, ಎಲ್ಲ ಡ್ರೈ ಸ್ಪೈಸಸ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಕಾಲ ಕುದಿಯೋಕ್ಕೆ ಬಿಡೋಣ. ಸೊ ಡ್ರೈ ಸ್ಪೈಸಸ್ದು ಫ್ಲೇವರು ನಮ್ಮ ಗ್ರೇವಿಗೆ ಇಳ್ಕೊಳ್ಳುತ್ತೆ. ಇದು 1 ನಿಮಿಷ ಕುದ್ದ ಮೇಲೆ ನೆಕ್ಸ್ಟ್ ನಾವು ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಹೋಗೋಣ ಉಪ್ಪು ಜೊತೆಗೆ. ಸೊ ಇವಾಗ ಕುದ್ದಿದೆ, ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ಇವಾಗಿದು ಎಣ್ಣೆನೂ ಸೈಡಲ್ಲಿ ಬಿಡ್ತಾ ಬಂದಿದೆ. ಸೊ ಇದು ಟೊಮೆಟೊ ಈರುಳ್ಳಿ ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ಡ್ರೈ ಸ್ಪೈಸಸ್ ಹಾಕೋಣ. ಅರಿಶಿನ ಪುಡಿ ಒಂದು ಅರ್ಧ ಚಮಚ, ಧನಿಯಾ ಪುಡಿ 1 3/4 ಚಮಚ, ಜೀರಿಗೆ ಪುಡಿ 1 3/4 ಚಮಚ, ಮತ್ತು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಹಾಕಿ ಮಿಕ್ಸ್ ಮಾಡ್ಕೋತೀನಿ ನಾನು. ಇವಾಗ ಡ್ರೈ ಸ್ಪೈಸಸ್ ಫ್ಲೇವರ್ಸೂ ಹಿಡಿಬೇಕು ಇದಕ್ಕೆ ಚೆನ್ನಾಗೆ. ಇದು ತುಂಬ ಸ್ಪೈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಗೀ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ, ಪರೋಟ, ನಾನು ಎಲ್ಲದಕ್ಕೂ ನೀವು ಮಾಡ್ಕೋಬೋದು. ಇವಾಗ ಇದಕ್ಕೆಲ್ಲ ಸ್ಪೈಸಸ್ ಫ್ಲೇವರ್ಸ್ ಇದಕ್ಕೆ ಹಾಕಿರೋದನ್ನ ನಾವು ಏನು ಕರೆದಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾಕೆ ಕರೆದಿಟ್ಕೊಳ್ಳೋದು ಅಂದರೆ ಟೇಸ್ಟ್ ಎನ್ಹಾನ್ಸ್ಮೆಂಟ್ಗೋಸ್ಕರ. ಬರೀ ಆಲೂಗಡ್ಡೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಕರೆದು ಹಾಕಿ ಅರ್ಧ ಬೆಂದಿರೋಂಥ ಆಲೂಗಡ್ಡೆನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ಸರಿಗಿದೆ, ಬಟ್ ನಮ್ಮ ಆಲೂಗಡ್ಡೆ ಇನ್ನೂ ಬೇಯಬೇಕಾಗಿರೋದ್ರಿಂದ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋದೇನು ಬೇಡ, ಆಲೂಗಡ್ಡೆ ಆಲ್ರೆಡಿ ಅರ್ಧ ಬೆಂದಿದೆ. ಸೊ ಇನ್ನೊಂದು ಅರ್ಧ ಬೇಯಬೇಕು. ಸೊ ಅರ್ಧ ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಒಂದು 10 ನಿಮಿಷದ ಕಾಲ ಬೇಯಕ್ಕಿಡಬೇಕಾಗತ್ತೆ. ಸೊ ನಾನು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕಾಲ ಬೇಯೋಕ್ಕೆ ಬಿಡ್ತೀನಿ. ಸೊ ಆಲೂಗಡ್ಡೆ ಕಂಪ್ಲೀಟಾಗಿ ಬೇಯುತ್ತೆ. ಈಗ ಒಂದು 10 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಕುದ್ದಿದೆ, ಗ್ರೇವಿನೂ ಗಟ್ಟಿಯಾಗಿದೆ. ನಾವು ಹಾಕಿರೋಂಥ ನೀರಿನ ಅಂಶ ಎಲ್ಲ ಇಳ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಸೊ ಇವಾಗ ನಮ್ಮ ಗ್ರೇವಿ ರೆಡಿ ಆಯಿತು. ಫೈನಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದೇ 1 ಟೇಬಲ್ ಸ್ಪೂನು ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಕ್ರೀಮ್ ಇಲ್ಲಾಂದರೆ ಹಾಲು ಬೇಕಾದ್ರೂ ಹಾಕ್ಕೊಳ್ಳಿ. ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನಮ್ಮ ದಮ್ ಆಲೂ ಧಾಬಾ ಸ್ಟೈಲಲ್ಲಿ ರೆಡಿಯಾಗಿದೆ. ಇದನ್ನು ಪರೋಟ, ಚಪಾತಿ, ಗೀ ರೈಸ್ ಜೊತೆಗೆ ಸವಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.